ನಮಸ್ಕಾರ ಸ್ನೇಹಿತರೆ, ನಾನು ಕಲಾವಿಗಲ ಶ್ರೀನಿವಾಸ್ ನಿಮ್ಮ ಜೊತೆಗೆ ಮತ್ತೊಂದು ವಿಶೇಷವಾದಂತ ವಿಡಿಯೋ ಮಾಹಿತಿಗೋಸ್ಕರ ನಿಮ್ ಮುಂದೆ ಬಂದು ಕೂತ್ಕೊಂಡಿದ್ದೀನಿ. ಏನಪ್ಪ ಹಲ್ಸ್ನ ಇಟ್ಕೊಂಡು ಕೂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಹಲ್ಸ್ನ ಹಣ್ಣಲ್ಲ. ಇದರಲ್ಲಿ ರಾಮಾಯಣ ದರ್ಶನಂ ಇದೆ. ಇದರಲ್ಲಿ ನಮ್ಮ ವಿಶ್ವಮಾನವ ಸಂದೇಶ ಇದೆ. ಇದರಲ್ಲಿ ಮಂತ್ರ ಮಾಂಗಲ್ಯ ಇದೆ. ಇದರಲ್ಲಿ ಮಲೆಗಳಲ್ಲಿ ಮದುಮಗಳಿದ್ದಾಳೆ. ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿನೂ ಕೂಡ ಇದೆ. ಏನಪ್ಪ ಇದು ಶ್ರೀನಿವಾಸ್ ಇಷ್ಟೆಲ್ಲ ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾ ಇದ್ದೀನಿ ಅಂತ. ಆದ್ರೆ ಈ ಇಷ್ಟೋ ವಿಚಾರ ಹೇಳಿದಾಗ ಬಹುಶಃ ನಿಮಗೆ ಗೊತ್ತಾಗಿದೆ ಇದರ ಹಿಂದಿರುವ ವ್ಯಕ್ತಿ ಶಕ್ತಿ ಯಾರು ಅಂತ. ಹೌದು, ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಜೊತೆಗೆ ಕನ್ನಡದ ಸಾರಸ್ವತ ಲೋಕ ಅಂತ ಹೇಳಿದಾಗ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಈ ಹೆಸರನ್ನ ತತ್ಕ್ಷಣ ನೆನಪಿಸ್ಕೊಳ್ತೀವಿ. ಇದಿಷ್ಟು ವಿಚಾರಗಳು ಹೇಳಿದ್ದು ನಾನು ಅವರ ಬಗ್ಗೆ. ಆದ್ರೆ ಹಲ್ಸ್ನಣ್ಣಗೂ ಅವ್ರಿಗೂ ಏನ್ ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಸ್ವತಃ ಮೈಸೂರಿನಲ್ಲಿರುವಂತಹ ಉದಯ ರವಿ ಅವರ ಮನೆಯ ಆವರಣದಲ್ಲಿ ಕುವೆಂಪುರು ಮತ್ತೆ ಅವರ ಪತ್ನಿ ಹೇಮಾವತಿ ಅವರಿಬ್ರು ಕೂಡ ತುಂಬಾ ಪ್ರೀತಿಯಿಂದ ನೆಟ್ಟು ಬೆಳೆಸಿದಂತ ಆ ಗಿಡ ಮರವಾಗಿ ಫಲ ಬಿಡ್ತಾ ಅದೆಷ್ಟೋ ಜನಕ್ಕೆ ಅದರ ಸಿಹಿಯ ಅನುಭವ ಕೊಡೋದರ ಜೊತೆಗೆ ಕುವೆಂಪು ಅವರ ವಿಚಾರಧಾರೆಯನ್ನು ಕೊಟ್ಟಿದೆ. ಹಾಗೆ ನನಗೂ ಕೂಡ ಅಂಥದೊಂದು ಸೌಭಾಗ್ಯ. ಅದಕ್ಕೆ ನಾನು ವಿಶೇಷವಾದ ಧನ್ಯವಾದ ಹೇಳಬೇಕಾಗಿರೋದು ಅವರ ಸುಪುತ್ರಿ ಮತ್ತೆ ಅಳಿಯ ಅಂದ್ರೆ ತಾರಿಣಿ ಚಿದಾನಂದ್ ದಂಪತಿಗಳಿಗೆ. ನಾನು ಮೈಸೂರಿಗೆ ಹೋದಾಗೆಲ್ಲ ಅವ್ರ ಮನೆಗೆ ಹೋಗ್ತಾ ಇರ್ತೀನಿ. ಈ ಬಾರಿ ಹೋದಾಗ ನನಗೆ ಇದೊಂದು ಸರ್ಪ್ರೈಸ್. ಯಾಕಂದ್ರೆ ನಾನು ತುಂಬಾ ಇಷ್ಟಪಡೋ ಹಣ್ಣಲ್ಲಿ ಇದು ಒಂದು. ಅದಕ್ಕೋಸ್ಕರ ನನಗೆ ಪ್ರೀತಿಯಿಂದ ಕೊಟ್ರು. ಆಗ ನನಗೆ ಗೊತ್ತಾಗಿದ್ದು ಕುವೆಂಪುರು ಮತ್ತೆ ಹೇಮಾವತಿಯವರು ಸ್ವತಃ ಹಾಕಿ ಬೆಳೆಸಿದಂತ ಮರದ ಹಣ್ಣಿದು ಅಂತ ಅಂದ್ಬಿಟ್ಟು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸಿಕ್ಕಾಪಟ್ಟೆ ಮೊದಲೇ ಇಷ್ಟ, ಅದರಲ್ಲಿ ಅವರು ನನಗೆ ಇನ್ನೂ ಇಷ್ಟ. ಸೊ ಅವರು ಹಾಕಿ ಬೆಳೆಸಿದಂತ ಗಿಡದ ಈ ಹಣ್ಣು ಹೇಗಿರುತ್ತೆ ಅಂತದ್ದು. ಸೊ ಹಾಗಾಗಿ ನಿಮಗೂ ಅದನ್ನ ತೋರಿಸುವ ಒಂದು ಸಣ್ಣ ಪ್ರಯತ್ನ ಕಟ್ ಮಾಡ್ತೀನಿ. ಹೇಗಿರುತ್ತೆ ಅದನ್ನ ನೀವು ಟೇಸ್ಟ್ ಮಾಡಕ್ಕಾಗಲ್ಲ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಅಂತ. ಸೊ ಈಗ ಕಟ್ ಮಾಡೋಣ ಇದನ್ನ. ಸ್ನೇಹಿತರೆ, ನಮ್ಮನೇಲಿ ಹಲಸಿನ ಹಣ್ಣು ಹೇಗ್ ಕಟ್ ಮಾಡ್ಬೇಕು ಅನ್ನೋದು ನಾನ್ ನೋಡ್ಕೊಂಡಿದ್ದು ತಿಳ್ಕೊಂಡಿದ್ದು ಅಂದ್ರೆ ನಮ್ ತಾತ ಕಟ್ ಮಾಡ್ತಾ ಇದ್ರು. ನಾವೆಲ್ಲರೂ ಅಂದ್ರೆ ತುಂಬಾ ಖುಷಿಯಿಂದ ಕುತ್ಕೊಂಡಿರ್ತಿದ್ವಿ ಕಟ್ ಮಾಡಿ ತೊಳೆ ತಕ್ಕೊಡೋದು. ಸೊ ಇದು ನೋಡಿ, ಇದು ಕುಡುಗೋಲು. ಸಾಮಾನ್ಯವಾಗಿ ಇದು ಮನೆಯಲ್ಲಿ ಹೆಚ್ಚಕ್ಕೆ ಹಿಂದೆ ಬಳಸ್ತಾ ಇದ್ರು. ಸಾಕಷ್ಟು ಹೊಲದ ಕೆಲಸ ಮಾಡೋಕ್ಕೂ ಕೂಡ ಬಳಸ್ತಾರೆ. ಆಮೇಲೆ ಹರಳೆಣ್ಣೆ ಅಂದ್ರೆ ಇದು ತಲೆಗೆ ಹಚ್ಕೊಳಕ್ಕೂ ನಾವು ಬಳಸ್ತೀವಿ. ಜೊತೆಗೆ ಕೈಗೆ ಅಂಟು ಮೆತ್ಕೋಬಾರ್ದು ಅಂತ ಹೇಳಿ ಹರಳೆಣ್ಣೆ ನಾವು ಉಪಯೋಗಿಸ್ತೀವಿ. ಸೊ ಇದನ್ನ ನಾನು ಈಗ ಕೈಗೂ ಒಂದ್ ಸ್ವಲ್ಪ ಹಚ್ಕೊಳ್ಳೋದ್ರ ಜೊತೆಗೆ ಮೊದ್ಲು ಒಂಚೂರು ಕುಡ್ಗೋಲ್ಗೆ ಹಚ್ಕೊಳ್ತೀನಿ. ಆಮೇಲೆ ತುಂಬಾ ಜಾಸ್ತಿ ಹಚ್ಕೊಂಡ್ರು ಏನಾಗದ್ ಗೊತ್ತಾ, ಜಾರಕ್ಕೆ ಶುರುವಾಗತ್ತೆ. ಅಂದ್ರೆ ಈ ಕುಡುಗೋಲ್ದು ಹಿಡಿ ಏನಿರತ್ತಲ್ಲ ಅದು ಸರಿಯಾಗಿ ಹೋಲ್ಡ್ ಸಿಗಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಮೀಡಿಯಂ ಆಗಿ ಹಾಕೋಬೇಕಷ್ಟೇನೆ. ಸೊ ಈಗ ನಾನು ರೆಡಿ. ಸೊ ಈಗ ಕಟ್ ಮಾಡೋಣ. ಏನಂದ್ರೆ ತುಂಬಾ ದೊಡ್ಡ ಹಣ್ಣಿದೆ. ಸೊ ದೊಡ್ಡ ಹಣ್ಣಿರೋದ್ರಿಂದ ಗ್ರಿಪ್ ಸಿಗೋದ್ ಕಷ್ಟ. ಅಂದ್ರೆ ಸಾಮಾನ್ಯವಾಗಿ ಮೀಡಿಯಂ ಸೈಜ್ ತಂದಿರ್ತೀವಿ ನಾವು ಬೇರೆ ಟೈಮಲ್ಲೆಲ್ಲ. ಇದು ತುಂಬಾ ದೊಡ್ಡದಿದೆ. ಮಲ್ನಾಡವರೆಲ್ಲ ಅಂದ್ರೆ ಅವರು ತರಕಾರಿ ಹಿಡಿಸ್ದಂಗೆ ಈ ಹಲಸಿನ ಹಣ್ಣು ನಾವು ಹಿಂಗ ಕಟ್ ಮಾಡ್ತಾ ಇದೀವಲ್ವಾ, ಅವರು ಉದ್ದುದ್ದ ಇಟ್ಕೊಂಡು ಹಿಂಗ್ ಕಟ್ ಮಾಡ್ತಾರೆ. ನಂಗೆ ಅದ್ ಬರಲ್ಲ. ಇದು ಹಳದಿ ಕಲರ್ ಇದೆ. ಹಾ ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಹಳದಿ ಕಲರು. ತುಂಬಾ ಅಂಟೇನ್ ಇಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಯೂಶಲಿ ಕಟ್ ಮಾಡಿದ ತಕ್ಷಣ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಅಲ್ಲಿ ಜಾಸ್ತಿ ಅಂಟು ಬಂದ್ಬಿಡುತ್ತೆ. ಅವಾಗ ಏನಂತ ಹೇಳಿದ್ರೆ, ಇಲ್ಲ ಹಲಸಿನ ಹಣ್ಣಿಂದ ಒಂದ್ ಸಣ್ಣ ಭಾಗ ತೆಗೆದುಬಿಟ್ಟು ಹಿಂಗ್ ಅಂದ್ಬಿಟ್ಟು ಸೈಡ್ಗೆ ಇಟ್ರೆ ಅಂದ್ರೆ ಅದಷ್ಟು ಅಂಟು ಬಂದ್ಬಿಡತ್ತೆ ಅಂತ. ಇಲ್ಲಾಂದ್ರೆ ಒಂದು ನ್ಯೂಸ್ ಪೇಪರ್ ಇಟ್ಕೊಂಡಿದ್ದೀನಲ್ಲ, ನ್ಯೂಸ್ ಪೇಪರ್ನ ಒಂದಿಷ್ಟು ತಗೊಂಡು ಅದಕ್ಕೆ ಚೆನ್ನಾಗಿ ತಿಕ್ಕಿದ್ರೆ ಅಂಟು ತೆಗೆದು ಬಿಡ್ಬೋದು ಅಂತ. ಸಾಮಾನ್ಯವಾಗಿ ನಾವು ಸೌತೆಕಾಯಿ ಕಟ್ ಮಾಡ್ಬೇಕಾದ್ರೆ ಅದ್ರದ್ದು ವಿಷ ತೆಗಿಬೇಕು ಅಂದ್ರೆ ಕೊನೆಗೆ ಎಡ್ಜಸ್ಟ್ ಮಾಡ್ತೀವಿ ನೋಡಿ, ಆ ತರ ಇದನ್ನು ಹಂಗೆ ಮಾಡ್ತಾರೆ. ಬಟ್ ನೋಡಿ, ಲಕ್ಕಿಲಿ ಸೊ ಕುವೆಂಪು ಬೆಳೆಸಿದ್ದು ಮರದ್ದು ಒಂಚೂರು ಅಂಟೆ ಸಿಗ್ತಾ ಇಲ್ಲ ನೋಡಿ. ನಿಜವಾಗ ಲಿಟ್ರಲಿ ಇಲ್ವೇ ಇಲ್ಲ. ಸೊ ಅವ್ರ ಥರನೇ ಸ್ವೀಟ್ ಆಗಿದೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ನಾನು ಒಂದು ಭಾಗ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ. ಒಂದ್ ಸ್ವಲ್ಪ ಹಲಸಿನ ಬೀಜಗಳು ಅಷ್ಟೇನೆ, ಅಂದ್ರೆ
ತರಕಾರಿ ಆಗಿ ಬಳಸ್ತಾರೆ ಇದನ್ನ. ಅಂದ್ರೆ ಒಂದು ಪಲ್ಯ ಮಾಡ್ತಾರೆ ಚೆನ್ನಾಗೆ, ಇಲ್ಲಾಂದ್ರೆ ಒಲೆ ಇದ್ರೆ ಈ ಬೀಜಗಳನ್ನೆಲ್ಲ ಅದ್ರೊಳಗಡೆ ಹಾಕಿ, ನಾವು ನಮ್ಮ ಅಜ್ಜಿ ಮನೆಯಲ್ಲ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲೂ ಒಲೆ ಇತ್ತು ಮುಂಚೆ, ಅದ್ರೊಳಗಡೆ ಹಾಕಿ ಸುಟ್ಟು ತಿಂತಾ ಇದ್ವಿ, ಸಖತ್ ಟೇಸ್ಟು. ಆಮೇಲೆ ಮತ್ತೆ ಇದರಲ್ಲಿ ಅಂದ್ರೆ ಸಾಂಬಾರಿಗೆ ಹಾಕ್ತಾರೆ. ಆಮೇಲೆ ಇನ್ನೂ ಕೆಲವರು ಏನಂತ ಹೇಳಿದ್ರೆ ಇದನ್ನ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ರುಬ್ಬಿಟ್ಟು ಒಬ್ಬಟ್ಟು ಕೂಡ ಮಾಡ್ತಾರೆ. ಅಂದ್ರೆ ಏನೇನೋ ಇದೆ ಇದರಲ್ಲಿ. ಅಂಡ್ ಮತ್ತೆ ಇನ್ನೂ ಒಂದ್ ಏನಂತ ಹೇಳಿದ್ರೆ ಖಾರ, ನಾವು ಮಧುರೊಡೆ ತಿಂತೀವಲ್ಲ ಆ ತರ ಇದರಲ್ಲಿ ವಡೆನೂ ಕೂಡ ಮಾಡ್ತಾರೆ. ಅದು ಸಖತ್ ಟೇಸ್ಟಿ ಆಗಿರುತ್ತೆ. ಸೊ ಎಲ್ಲಾದ್ರೂ ರೆಸಿಪಿಗಳು ಸಿಕ್ಕಿದ್ರೆ ಟ್ರೈ ಮಾಡಿ ಅದನ್ನ. ನಾನು ಸುಮ್ಮನೆ ಒಂದು ಸಣ್ಣ ಪಾರ್ಟ್ ಮಾತ್ರ ಕಟ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಈ ಮೇನ್ ಭಾಗ ಏನಿದೆಯಲ್ಲ ಇದನ್ನ ಸ್ವಲ್ಪ ಜಾಸ್ತಿ ತೆಗಿಬೇಕು, ಅವಾಗ ಒಂದೊಂದೇ ಸೆಪರೇಟ್ ತೊಳೆಗಳು ಸಿಗತ್ತೆ ನಮ್ಗೆ. ನೋಡಿ, ಅವಾಗ ಬಿಡ್ಸಕ್ಕೂ ಸುಲಭ. ನೋಡಿ ಸ್ನೇಹಿತರೆ, ಈಗ ಫುಲ್ ತೊಳೆ ಸಿಕ್ಕಿದೆ ಇದು. ಹೀಗೆ ನಾವು ಬಿಡಿಸಿ ಬಿಡಿಸಿ ಬುಟ್ಟಿಗೆ ಹಾಕೊಳ್ತೀವಿ. ನಂಗೆ ನಿಜವಾಗ್ಲೂ ಖುಷಿ ಆಶ್ಚರ್ಯ ಎರಡೂನು. ಯಾಕಂದ್ರೆ ಒಂದ್ ಸ್ವಲ್ಪನಾದ್ರೂ ಅಂಟಿರತ್ತೆ ಇದ್ರಲ್ಲಿ. ನೋಡಿ, ಒಂಚೂರು ಅಂಟಿಲ್ಲ. ಅಂದ್ರೆ ಆ ಹಲಸಿನ ಹಣ್ಣು ತಂದಾಗ ಅದ್ರದ್ದು ಬುಡ ಏನಿದೆಯಲ್ಲ, ಬುಡದಲ್ಲಿ ತೊಟ್ಟತ್ರ ಕಟ್ ಮಾಡಿರ್ತೀವಲ್ಲ ಆ ಭಾಗ ಮಾತ್ರ ಅಲ್ಲಿ ಸ್ವಲ್ಪ ಅಂಟು ಬಂದಿದ್ದನ್ನ ನ್ಯೂಸ್ ಪೇಪರ್ ಸುತ್ತಿದ್ರು. ಸೊ ಆ ನ್ಯೂಸ್ ಪೇಪರ್ ಏನ್ ಸುತ್ತಿದ್ರಲ್ಲ ಅದು ಮಾತ್ರ ಅಂಟಿತ್ತಲ್ಲ, ಅದನ್ನ ನೋಡಿ ನಾನು ಹಂಗಾದ್ರೆ ಇದು ಒಳಗಡೆ ಕಟ್ ಮಾಡಿದ್ರೆ ಅಲ್ಲೂ ಸಿಕ್ಕಾಪಟ್ಟೆ ಅಂಟಿರತ್ತೇನೋ ಅಂತ ಅನ್ಕೊಂಡೆ. ಆದ್ರೆ ಇಲ್ಲ ರೀ, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಕನ್ನಡ ಸಾಹಿತ್ಯನ ಎಷ್ಟು ಸುಲಲಿತವಾಗಿ ಅವರು ನಮಗೆ ಉಣಬಡಿಸಿದ್ರಲ್ಲ, ಹಂಗೆ ಈ ಹಲ್ಸನಣ್ಣಲ್ಲೂ ಅಷ್ಟೇನೆ ಅದೇ ತರ ಅನ್ನಿಸ್ತಾ ಇದೆ. ನೋಡಿ, ಅವರ ಮನಸ್ಸು ಹೆಂಗಿತ್ತಲ್ಲ ಅದೇ ತರ ಈ ಹಲ್ಸನಣ್ಣು ಇದೆ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಈ ಅಂಗಡಿಲಿ ಮಾರೋರೆಲ್ಲ ಗಾಡಿ ಮೇಲೆ ಕಟ್ ಮಾಡ್ತಾರಲ್ಲ, ಅವರಾದ್ರೆ ಒಂದ್ ತೊಳೆನೂ ಡ್ಯಾಮೇಜ್ ಆಗದಿರೋ ತರ ಕಟ್ ಮಾಡ್ತಾರೆ. ಆದ್ರೆ ಅಷ್ಟು ಚೆನ್ನಾಗಿ ಎಲ್ಲಾನು ಮಾಡಕ್ ಬರಲ್ಲ. ಕೆಲವು ನಾನು ಓಪನ್ ಮಾಡ್ತೀನಿ, ಬಟ್ ನೋಡಿ ಇವಾಗ ತೆಗಿಬೇಕಾದ್ರೆ ಕಟ್ ಆಯ್ತು ಇದೆಲ್ಲ. ಬಟ್ ಫೈನಲಿ ಏನ್ ಗೊತ್ತಾ, ಎಷ್ಟು ರುಚಿಕರವಾಗಿರುತ್ತೆ ತಿನ್ನಕ್ಕೆ. ಹಲಸಿನ ಹಣ್ಣು ಹೆಂಗಿದೆ ಇದು ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಏನಂದ್ರೆ ಇದ್ರ ಟೇಸ್ಟ್ ಹೆಂಗಿದೆ ಅಂತ. ಸೊ ಒಂದ್ ತಿಂದು ನೋಡ್ಬಿಡ್ಲಾ ರುಚಿ ಹೇಗಿದೆ ಅಂತ ಹೇಳ್ತೀನಿ, ಟೇಸ್ಟ್ ಮಾಡ್ತೀನಿ. ಅಯ್ಯೋ, ನಿಜವಾಗ್ಲೂ ನಾನು ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಟೇಸ್ಟ್ ಇದೆ, ಸಖತ್ ಸ್ವೀಟ್ ಇದೆ. ಅಂದ್ರೆ ಕುವೆಂಪು ಅವರು ನಮ್ಗೆ ಸಾಹಿತ್ಯ ಏನ್ ಕೊಟ್ರಲ್ಲ ಭಂಡಾರ, ಅದು ಎಲ್ಲಾನು ಒಟ್ಟೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಅಂದ್ರೆ ಅಷ್ಟು ಟೇಸ್ಟಿ ಆಗಿದೆ ನೋಡಿ. ತೊಳೆನೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಿದೆ. ಅಂದ್ರೆ ಸ್ವಲ್ಪ ತೆಳುವಿದೆ, ತುಂಬಾ ದಪ್ಪ ಇಲ್ಲ, ತೆಳುವಿದೆ. ಬಟ್ ತೆಳುವಿದ್ರೂ ರುಚಿ ಮಾತ್ರ ಸಿಕ್ಕಾಪಟ್ಟೆ ಇದೆ ನೋಡಿ. ಬೀಜಗಳು ಅಷ್ಟೇ ಮೀಡಿಯಂ ಸೈಜ್ ಅಲ್ಲಿ ಇದೆ ನೋಡಿ. ತೊಳೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಿಮ್ಗೂ ಟೆಂಪ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಬಟ್ ನಿಜವಾಗ್ಲೂ ನಾನು ಅದೃಷ್ಟವಂತ. ನಾನೊಬ್ಬ ಕನ್ನಡದ ನಿರೂಪಕನಾಗಿ ಕನ್ನಡದ ಬಗ್ಗೆ ನಾನು ತುಂಬಾ ಆಸ್ಥೆ ವಹಿಸಿ ಮಾತಾಡ್ಬೇಕಾದ್ರೆ, ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಕುವೆಂಪು ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಹೆಮ್ಮೆ ಗರ್ವ ಎರಡೂ ಇದೆ. ಅದರ ಜೊತೆಗೆ ಈಗ ಅವರೇ ನೆಟ್ಟು ಬೆಳೆಸಿದಂತ ಹಲಸಿನ ಮರದ ಹಣ್ಣನ್ನ ತಿಂತಾ ಇದ್ದೀನಲ್ಲ, ಸಾಕ್ಷಾತ್ ನನಗೆ ಕುವೆಂಪು ಅವರ ಜೊತೆಗಿದ್ದೀನೇನೋ ಅನ್ನುವಂತ ಅನುಭವ ಆಗ್ತಾ ಇದೆ. ಸೊ ನಾನು ತಾರಿಣಿ ಅಮ್ಮ, ಚಿದಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ನಾನು ಮತ್ತೊಂದ್ಸಲ, ಯಾಕಂದ್ರೆ ನನಗೆ ನೆನಪಿದೆ, ಹಿಂದೆ ನಾವೊಂದು 5 ಸಂಸ್ಥೆಯವರು ಸೇರಿ ಕುವೆಂಪು ಹುಟ್ಟುಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆಗ ಒಂದು ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ತಾರಿಣಿ ಅಮ್ಮನ ಡಿಮಾಂಡ್ ಮಾಡಿದೆ, ಅಮ್ಮ ಪ್ಲೀಸ್ ಕುವೆಂಪು ಅವ್ರು ಏನಾದ್ರು ಅವ್ರ ಮೇಲೆ ಹಾಕೊಳ್ತಾ ಇದ್ದಿದ್ದು ಅಂದ್ರೆ ಒಂದು ಕನ್ನಡಕನೋ ಅಥವಾ ಒಂದು ಶಾಲೋ ಅಥವಾ ಅದೊಂದು ಟೋಪಿನೋ ಏನಾದ್ರು ತಗೊಂಬನ್ನಿ, ಅವತ್ತಿನ ಕಾರ್ಯಕ್ರಮದ ನಿರೂಪಣೆನ ನಾನು ಅದನ್ನ ಹಾಕೊಂಡ್ ಮಾಡ್ಬೇಕು ಅಂತ. ಅದಕ್ಕಮ್ಮ ಇಲ್ಲಪ್ಪ ಶ್ರೀನಿವಾಸ್, ಆಗಲ್ಲ, ನಾವು ತುಂಬಾ ಜೋಪಾನವಾಗಿ ಇಟ್ಕೊಂಡಿದೀವಿ, ಸೊ ಹಂಗಾಗಿ ಖಂಡಿತ ಆಗಲ್ಲ ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡಿ, ಹೇಗೆ ನಮ್ಮ ಮನೆಗಳಲ್ಲಿ ಅಮ್ಮನ್ನ ಮಾಡ್ತೀವಲ್ಲ ಹಾಗೆ ಕಾಡಿ ಬೇಡಿ, ಪ್ಲೀಸ್ 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 ಅಮ್ಮ ನಾನು ಜೋಪಾನವಾಗಿ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಹಂಗಾಗ ಅಮ್ಮ ಸಖತ್ ಖುಷಿಯಿಂದ ತಂದ್ಕೊಟ್ರು ಒಂದು ಶಾಲು. ಅವತ್ತು ಶಾಲ್ ಮೇಲ್ ಹಾಕೊಂಡು ನಿರೂಪಣೆ ಮಾಡಿದ್ದೆ. ತುಂಬಾ ಜನ ಬ್ಯಾಕ್ ಸ್ಟೇಜ್ ಬಂದು, ಸರ್ ಒಂದೇ ಒಂದು ಫೋಟೋ ತೆಗೆಸ್ಕೊಳ್ತೀನಿ ಯಾಕಂದ್ರೆ ಕುವೆಂಪುರೇ ಜೊತೆಲಿ ಇದಾರೇನೋ ಅನ್ನುವಂತ ಅನುಭವ ಆಗಿದ್ದು ನಂಗೆ ಏನದು ಮರೆಯಕ್ ಸಾಧ್ಯನೇ ಇಲ್ಲ. ಅಂಡ್ ಇನ್ನೊಂದು ಏನ್ ವಿಚಾರ ಅಂತ ಹೇಳಿದ್ರೆ, ಸದ್ಯದಲ್ಲೇ ಉದಯ ರವಿ ಮೈಸೂರಿನಲ್ಲಿರೋ ಆ ಮನೆ ಏನಿದೆಯಲ್ಲ ಅದು ಮ್ಯೂಸಿಯಂ ಆಗ್ತಾ ಇದೆ. ಅಂದ್ರೆ ಅವರ ಇಡೀ ಕುಟುಂಬದಲ್ಲಿ ಏನೇನೆಲ್ಲ ಅಂದ್ರೆ ಕುವೆಂಪು ಅವ್ರದ್ದು ಬಳಸ್ತಾ ಇದ್ದಂತ ವಸ್ತುಗಳು ಬೇರೆ ಅದೆಲ್ಲ ಇದೆಯಲ್ಲ, ಅದೆಲ್ಲಾನು ಕೂಡ ಜೋಪಾನ ಮಾಡುವಂತ ಒಂದು ಮ್ಯೂಸಿಯಂ ಕುಟುಂಬದವರೇ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಮೈಸೂರಿಗೆ ಹೋದ್ಮೇಲೆ
ಖಂಡಿತ ನೀವೆಲ್ಲರೂ ಕೂಡ ಅದರ ಅನುಭವ ಪಡಿಬಹುದು. ಹಾಗಾಗಿ ಅಕಸ್ಮಾತ್ ಮೈಸೂರಿಗೆ ಹೋದ್ರೆ ಯಾರಾದ್ರೂ ಮೈಸೂರಿನಲ್ಲಿ ಉದಯ ರವಿಗೆ ಹೋಗೋದನ್ನ ಮಿಸ್ ಮಾಡಬೇಡಿ. ಆದ್ರೆ ವೆಲ್ ಇನ್ ಅಡ್ವಾನ್ಸ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಮೀಟಿಂಗ್ ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಹೋಗಿ, ಯಾಕಂದ್ರೆ ಯಾರಿಗೂ ತೊಂದರೆ ಕೊಡಬಾರ್ದಲ್ವಾ. ಸೊ ಇದು ಕುವೆಂಪು ಮತ್ತೆ ಹೇಮಾವತಿಯವರು ಸ್ವತಃ ಅವರ ಕೈಯಿಂದ ನೆಟ್ಟು ಬೆಳೆಸಿ ಅದರಿಂದ ಬಿಟ್ಟಂತ ಫಲವನ್ನ ನಾನು ಇವತ್ತು ತಿಂದು ರುಚಿ ಹೇಳ್ತಾ ಇದ್ದೀನಿ. ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು.